ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ಭಾನುವಾರದ ಟೆಕ್ ನ್ಯೂಸ್ಗೆ ಎಲ್ಲರಿಗೂ ಕೂಡ ಸ್ವಾಗತ. ಸೊ ಈ ಒಂದು ಟೆಕ್ ನ್ಯೂಸ್ ಅಲ್ಲಿ ಏನೇನಪ್ಪಾ ಅಂತಂದ್ರೆ, ಸೊ ಒಂದಿಷ್ಟು ಕಂಪನಿಗಳು ಮೊಬೈಲ್ ಗಳನ್ನ ಲಾಂಚ್ ಮಾಡ್ತಾ ಇರುವಂತದ್ದು ಮತ್ತು ಒಂದಿಷ್ಟು ಕಂಪನಿಗಳು ಟಿವಿಗಳನ್ನ ಲಾಂಚ್ ಮಾಡ್ತಾ ಇರುವಂತದ್ದು ಮತ್ತು ಫ್ರೀ ಫೈರ್ ಕಂಪನಿ ಅವರು ಒಂದು ಹೊಸ ಗೇಮ್ ನ ಲಾಂಚ್ ಮಾಡ್ತಾ ಇರುವಂತದ್ದು. ಐ ಥಿಂಕ್ ಇದು ಫ್ರೀ ಫೈರ್ ಯೂಸರ್ಸ್ ಗಳಿಗೆ ತುಂಬಾನೇ ಒಂದು ಸ್ಪೆಷಲ್ ಆಗಿರುವಂತಹ ಅಪ್ಡೇಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವಿನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಬೇಗ ಹೋಗಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಮತ್ತು ನನ್ನ ಒಂದು ಸೋಷಿಯಲ್ ಮೀಡಿಯಾ ಲಿಂಕ್ಸ್ ನಿಮಗೆ ಡಿಸ್ಕ್ರಿಪ್ಷನ್ ಇದೆ, ಫಾಲೋ ಮಾಡೋದು ಅಂತ ಹೇಳ್ತಾ ಮತ್ತೆ ಆಗ್ತಾರ ಬನ್ನಿ ಇವತ್ತಿನ ಒಂದು ಭಾನುವಾರದ ಟೆಕ್ ನ್ಯೂಸ್ ನ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ಇನ್ನ ಮೊದಲನೇ ಟೆಕ್ ನ್ಯೂಸ್ ಏನಪ್ಪಾ ಅಂತಂದ್ರೆ, ಫ್ರೀ ಫೈರ್ ಕಂಪನಿ ಅವರು ಒಂದು ಹೊಸ ಗೇಮ್ ನ ಲಾಂಚ್ ಮಾಡ್ತಾ ಇರುವಂತದ್ದು. ಸೊ ಗರೇನಾ ಫ್ರೀ ಫೈರ್ ಮ್ಯಾಕ್ಸ್ ಅನ್ನುವಂತಹ ಒಂದು ಗೇಮ್ ನ ಲಾಂಚ್ ಮಾಡ್ತಾ ಇರುವಂತದ್ದು. ತುಂಬಾ ಫ್ಯಾನ್ಸ್ ಇದ್ದಾರೆ ಫ್ರೀ ಫೈರ್ ಮೇಲೆ ಹೇಳ್ಬೋದು. ಏನಕ್ಕಪ್ಪ ಅಂತಂದ್ರೆ, ಕಡಿಮೆ ಬೆಲೆಯಲ್ಲಿರುವಂತಹ ಮೊಬೈಲ್ ನಲ್ಲಿ ಫ್ರೀ ಫೈರ್ ಅಡ್ಜಸ್ಟ್ ಆಗುತ್ತೆ. ಸೊ ಅದನ್ನು ಕೂಡ ಸ್ಮೂತ್ ಆಗಿ ಆಡಬಹುದು. ಸೊ ಆ ಕಾರಣಕ್ಕೋಸ್ಕರ ತುಂಬಾ ಜನ ಫ್ರೀ ಫೈರ್ ಮೇಲೆ ಕ್ರೇಜ್ ಇರುವಂತದ್ದು. ಪಬ್ಜಿ ಏನಕ್ಕಪ್ಪ ಕಡಿಮೆ ಬೆಲೆಯಲ್ಲಿ ಆಡಕ್ಕಾಗಲ್ಲ ಅಂತಂದ್ರೆ, ಸೊ ಗ್ರಾಫಿಕ್ಸ್ ತುಂಬಾನೇ ಇರೋ ಕಾರಣದಿಂದ ಸೊ ಪಬ್ಜಿ ಜಾಸ್ತಿ ರ್ಯಾಮ್ ಇರುವಂತ ಮೊಬೈಲ್ ಬೇಕು ಮತ್ತು ಜಾಸ್ತಿ GB ಇರುವಂತಹ ಕೂಡ ಮೊಬೈಲ್ ಬೇಕಾಗಿರುವಂತದ್ದು. ಸೊ ಇದು ಫ್ರೀ ಫೈರ್ ಕಂಪನಿಯವರು ಗರೇನಾ ಫ್ರೀ ಫೈರ್ ಮ್ಯಾಕ್ಸ್ ಅಂತಹ ಒಂದು ಗೇಮ್ ನ ಲಾಂಚ್ ಮಾಡ್ತಾ ಇರುವಂತದ್ದು. ಆಲ್ರೆಡಿ ಪ್ರೀ ರಿಜಿಸ್ಟ್ರೇಷನ್ ಆಗ್ತಾ ಇದೆ, ನೀವು ಕೂಡ ಪ್ರೀ ರಿಜಿಸ್ಟ್ರೇಷನ್ ಆಗಿ. ಸೊ ಇದು ಮೊದಲನೇ ಟೆಕ್ ನ್ಯೂಸ್. ಇನ್ನು ಎರಡನೇ ಟೆಕ್ ನ್ಯೂಸ್ ಏನಪ್ಪಾ ಅಂತಂದ್ರೆ, ಇನ್ನೇನು ಕೆಲವೇ ದಿನಗಳಲ್ಲಿ ದೀಪಾವಳಿ ಶುರು ಆಗ್ತಾ ಇರುವಂತದ್ದು. ಸೊ ಆ ಕಾರಣಕ್ಕೋಸ್ಕರ ಸೊ ಬಿಗ್ ಬಿಲಿಯನ್ ಡೇಸ್ ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇಸ್ ಮಾಡ್ತಾ ಇರುವಂತದ್ದು. ಸೊ ಅಮೆಝಾನ್ ಅವರು ಅಕ್ಟೋಬರ್ 4ನೇ ತಾರೀಕಿಗೆ ಬಿಗ್ ಬಿಲಿಯನ್ ಡೇಸ್ ಶುರು ಮಾಡ್ತಾ ಇರುವಂತದ್ದು. ಹಾಗೆ ಫ್ಲಿಪ್ಕಾರ್ಟ್ ಅವರು ಅಕ್ಟೋಬರ್ 7ಗೆ ಸೊ 5 ದಿನ ಆದ್ಮೇಲೆ ಫ್ಲಿಪ್ಕಾರ್ಟ್ ಅವರು ಬಿಗ್ ಬಿಲಿಯನ್ ಡೇಸ್ ನ ಶುರು ಮಾಡ್ತಾ ಇರುವಂತದ್ದು. ಅದು ಕೂಡ ಗ್ಯಾಜೆಟ್ಸ್ ಏನೇನೆಲ್ಲ ಆಫರ್ಸ್ ಇದೆ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಸೊ ಅದ ಬರುವಂತ ದಿನದಿಂದ ಸೊ ನನಗೆ ಏನೇನೆಲ್ಲ ಆಫರ್ಸ್ ಗಳಿದೆ ಮೊಬೈಲ್ ಗಳಲ್ಲಿ, ಮತ್ತೆ ಏನೇನೆಲ್ಲ ಗ್ಯಾಜೆಟ್ಸ್ ಗಳು ಏನೇನು ಆಫರ್ಸ್ ಇದೆ, ಮತ್ತೆ ಏನೇನು ಕಾರ್ಡ್ಸ್ ಗಳ ಮೇಲೆ ಆಫರ್ಸ್ ಇದೆ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಇದು ಎರಡನೇ ಟೆಕ್ ನ್ಯೂಸ್. ಇನ್ನು ಮೂರನೇ ಟೆಕ್ ನ್ಯೂಸ್ ಏನಪ್ಪಾ ಅಂತಂದ್ರೆ, ಚೈನಾದವರು ಕ್ರಿಪ್ಟೋ ಕರೆನ್ಸಿನ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಿರುವಂತದ್ದು. ಸೊ ಚೈನಾದಲ್ಲಿ ಇವಾಗ ಕ್ರಿಪ್ಟೋ ಕರೆನ್ಸಿ ಫುಲ್ ಇಲ್ಲಿಗಲ್. ಓಕೆನಾ. ಸೊ ಒನ್ ಆಫ್ ದಿ ಬಿಗ್ಗೆಸ್ಟ್ ಕ್ರಿಪ್ಟೋ ಕರೆನ್ಸಿ. ಸೊ ಇನ್ನೇನು 2 ದೇಶಗಳೇನಾದ್ರು ಬ್ಯಾನ್ ಮಾಡ್ತು ಅಂತಂದ್ರೆ ಕಂಪ್ಲೀಟ್ ಆಗಿ ಕ್ರಿಪ್ಟೋ ಕರೆನ್ಸಿ ಮುಚ್ಚೋಗುವಂತ ಸಾಧ್ಯತೆ ಇದೆ. ಸೊ ಇದು ಚೈನಾದಲ್ಲಿ ಇಲ್ಲಿಗಲ್ ಆಗಿದೆ. ಓಕೆನಾ. ಕ್ರಿಪ್ಟೋ ಕರೆನ್ಸಿ ಫುಲ್ ಇಲ್ಲಿಗಲ್, ಫುಲ್ ಬ್ಯಾನ್ ಮಾಡಿದ್ದಾರೆ. ಓಕೆನಾ. ಇದು ಮೂರನೇ ಟೆಕ್ ನ್ಯೂಸ್. ಇನ್ನು 4ನೇ ಟೆಕ್ ನ್ಯೂಸ್ ಏನಪ್ಪಾ ಅಂತಂದ್ರೆ, ಆಪಲ್ ಅವರ ಮೊಬೈಲ್ ಚಾರ್ಜಿಂಗ್ ಡಿಫ್ರೆಂಟ್ ಬೇರೆ. ಅವ್ರ ಒಂಥರ ಲೈಟಿಂಗ್ ಪೋರ್ಟ್ ಚಾರ್ಜರ್ ಹಾಕುವಂತದ್ದು. ಸೊ ಈಗ ಆಪಲ್ ಕಂಪನಿಯವರು ಯುರೋಪ್ ನಲ್ಲಿ ಸೊ ಏನಪ್ಪಾ ಮಾಡಿದಾರೆ ಅಂತಂದ್ರೆ, ಸೊ ಆಪಲ್ ಮೊಬೈಲ್ ಕೂಡ ಸಿ ಟೈಪ್ ಕೇಬಲ್ ಚಾರ್ಜರ್ ಕೂಡ ಮಾಡಬೇಕು ಅಂತ ಚರ್ಚೆ ಮಾಡ್ತಾ ಇರುವಂತದ್ದು. ಸೊ ಐ ಥಿಂಕ್ ಇದೊಂಥರ ಬೆಟರ್ ಅಂತಾನೆ ಹೇಳ್ಬೋದು. ತುಂಬಾ ಈಸಿ, ತುಂಬಾ ಆಪಲ್ ಯೂಸರ್ಸ್ ಗಳಿಗೆ ತುಂಬಾನೇ ಈಸಿ ಅಂತಾನೆ ಹೇಳ್ಬೋದು. ಬಟ್ ತುಂಬಾ ಜನರಿಗೆ ಇದು ಕೂಡ ಯೂಸ್ಫುಲ್ ಆಗ್ಬೋದು ಮತ್ತೆ ಅನ್ಯೂಸ್ಫುಲ್ ಆಗ್ಬೋದು. ಏನೋ ಬರುವಂತ ಸಾಧ್ಯತೆ ಇದೆ, ಬಟ್ ನಾಟ್ ಶೋರ್, ಬಟ್ ಬರುವಂತ ಸಾಧ್ಯತೆ ಇದೆ. ಇದು ಆಪಲ್ ಕಡೆಯಿಂದ ಬಂದಿರುವಂತಹ ಟೆಕ್ ನ್ಯೂಸ್. ಇನ್ನು ಮುಂದಿನ ಟೆಕ್ ನ್ಯೂಸ್ ಏನಪ್ಪಾ ಅಂತಂದ್ರೆ, ಹೋಂಡಾ ಅನ್ನೋದು ಒಂದು ಗೊತ್ತಾಗ್ತಿಲ್ಲ. ಒಂದು ಕಾರ್ ಮ್ಯಾನುಫ್ಯಾಕ್ಚರ್ ಕಂಪನಿ ಒಂದು 4K LED ಟೀಮ್ ನ ಲಾಂಚ್ ಮಾಡ್ತಾ ಇರುವಂತದ್ದು. ಸೊ ನೋಡಿ, ಕಾರ್ ಎಲ್ಲ ಲಾಂಚ್ ಮಾಡುವಂತಹ ಕಂಪನಿ ಕೂಡ ಈಗ 4K LED ಟಿವಿ ನ ಲಾಂಚ್ ಮಾಡ್ತಾ ಇದೆ. ಸೊ ಒಳ್ಳೆ ಖುಷಿ ವಿಚಾರ ಅಂತಾನೆ ಹೇಳ್ಬೋದು. ಹೋಂಡಾ ಕಂಪನಿ 4K LED ಟಿವಿ ನ ಲಾಂಚ್ ಮಾಡ್ತಾ ಇರುವಂತದ್ದು. ಖಾಲಿ 35,000 ರೂಪಾಯಿಗೆ ಲಾಂಚ್ ಮಾಡ್ತಾ ಇರುವಂತದ್ದು. ತಗೊಳ್ಳೋರು ತಗೋಬಹುದು. ಸೊ ಹೋಂಡಾ ಕಂಪನಿಯಿಂದ ಹೊಸ ಒಂದು ಪ್ರೊಡಕ್ಷನ್ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಏನಪ್ಪಾ ಅಂತಂದ್ರೆ, ಐಫೋನ್ 13 ಮಾಡಲ್ ನೀವು ತಗೋಬೇಕು ಅಂತಂದ್ರೆ ನಿಮ್ಮ ಒಂದು 3 ತಿಂಗಳ ಸ್ಯಾಲರಿನ ಕೊಟ್ಬಿಟ್ಟು ನೀವು ಐಫೋನ್ 13 ನೀವು ಪರ್ಚೇಸ್ ಮಾಡ್ಬೇಕಾಗುತ್ತೆ. ಓಕೆನಾ. ಖಾಲಿ ಐಫೋನ್ 13 ಮಾತ್ರ ನಾನು ಹೇಳ್ತಾ ಇದ್ದೀನಿ, ಬಿಕ್ಕಿದ್ರೆ ಯಾವ್ದು ಹೇಳ್ತಾ ಇಲ್ಲ. ಖಾಲಿ ಐಫೋನ್ 13 ಮಾತ್ರ. ಸೊ ಇದು ಐಫೋನ್ ಕಡೆಯಿಂದ ಬಂದಿರುವಂತಹ ಒಂದು ಟೆಕ್ ನ್ಯೂಸ್. ಇನ್ನು ಮುಂದಿನ ಟೆಕ್ ನ್ಯೂಸ್ ಏನಪ್ಪಾ ಅಂತಂದ್ರೆ, ವಾಟ್ಸ್ಆಪ್ ಪೇಮೆಂಟ್. ಐ ಥಿಂಕ್ ಎಲ್ಲರೂ ಯೂಸ್ ಮಾಡ್ತಾ ಇದಾರೆ ಈ ಒಂದು ವಾಟ್ಸ್ಆಪ್ ಪೇಮೆಂಟ್ ನ. ಸೊ ಈಗ ವಾಟ್ಸ್ಆಪ್ ಅವ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಸೊ ಗೂಗಲ್ ಪೇ, ಫೋನ್ ಪೇ ಎಲ್ಲ ಒಂದು ಪೇಮೆಂಟ್ ಮಾಡಿದಾಗ ಒಂದು ಸ್ಕ್ರಾಚ್ ಕಾರ್ಡ್ ಬರುತ್ತೆ, ಕ್ಯಾಶ್ ಬ್ಯಾಕ್ ಬರುತ್ತೆ. ಆ ರೀತಿಯಾಗಿರುವಂತಹ ಒಂದು ಫೀಚರ್ ನ ವಾಟ್ಸ್ಆಪ್ ಪೇಮೆಂಟ್ ಕೂಡ ತಗೋಬರ್ಬೇಕು ಅನ್ನುವಂತಹ ಚರ್ಚೆ ನಡೀತಾ ಇರುವಂತದ್ದು. ವಾಟ್ಸ್ಆಪ್ ನ ಏನೇನು ಮಾಡ್ತಾರೋ ಏನೇನು ಬಿಡ್ತಾರೋ ಒಂದು ಗೊತ್ತಿಲ್ಲ. ಒಟ್ಟಲ್ಲಿ ಕಿತ್ತು ಬಿಸಾಕ್ತಾರೆ, ಏನೇನೋ ತಗೊಂಡ್ ಬರ್ತಾ ಇರ್ತಾರೆ. ಸೊ ವಾಟ್ಸ್ಆಪ್ ಅವರು ಇದು ಕೂಡ ಒಂಥರ ಖುಷಿ ವಿಚಾರ ಅಂತಾನೆ ಹೇಳ್ಬೋದು. ಸೊ ಯಾರೆಲ್ಲ ಪೇಮೆಂಟ್ ಮಾಡ್ತಾರೆ ವಾಟ್ಸ್ಆಪ್ ಇಂದ ಏನೇನು ಪೇಮೆಂಟ್ ಮಾಡ್ತಾರೆ, ಸೊ ಅವರಿಗೆ ಖುಷಿ ವಿಚಾರ ಅಂತಾನೆ ಹೇಳ್ಬೋದು. ಸೊ ಇದು ವಾಟ್ಸ್ಆಪ್ ಕಡೆಯಿಂದ ಬಂದಿರುವಂತಹ ಒಂದು ಟೆಕ್ ನ್ಯೂಸ್. ಇನ್ನು ಮುಂದಿನ ಟೆಕ್ ನ್ಯೂಸ್ ಏನಪ್ಪಾ ಅಂತಂದ್ರೆ,
ರಿಯಲ್ಮಿ ಅವರು ಗೇಮಿಂಗ್ ಫೋನ್ ನ ಒಂದು ಲಾಂಚ್ ಮಾಡ್ತಾ ಇರುವಂತದ್ದು. ಸೊ ರಿಯಲ್ಮಿ GT ಅಂತ ಒಂದು ಗೇಮಿಂಗ್ ಫೋನ್ ನ ಲಾಂಚ್ ಮಾಡ್ತಾ ಇರುವಂತದ್ದು. ಸೊ ಇದ್ರ ಬೆಲೆನ ಏನು ನನ್ಗೆ ಸಿಕ್ಕಿಲ್ಲ, ಬಟ್ ರಿಯಲ್ಮಿ ಅವರು ಗೇಮಿಂಗ್ ಫೋನ್ ಲಾಂಚ್ ಮಾಡ್ತಿರುವಂತಹ ಒಂದು ಸುದ್ದಿ ಬಂದಿದೆ. ಸೊ ಇದು ರಿಯಲ್ಮಿ ಅವರು ಹೊಸ ಫೋನ್ ಲಾಂಚ್ ಮಾಡ್ತಾ ಇದ್ದಾರೆ, ಗೇಮಿಂಗ್ ಫೋನ್. ಸೊ ಇಷ್ಟ ಆಗಿದ್ರೆ ನಿಮ್ಗೆ ಕೂಡ ತಗೋಬಹುದು. ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೂಡ ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೆ. ಸೊ ಇದು ರಿಯಲ್ಮಿ ಕಡೆಯಿಂದ ಬಂದಿರುವಂತಹ ಟೆಕ್ ನ್ಯೂಸ್. ಇನ್ನು ಮುಂದಿನ ಟೆಕ್ ನ್ಯೂಸ್ ಏನಪ್ಪಾ ಅಂತಂದ್ರೆ, ಪೋಕೋದವರು ಒಂದು ಹೊಸ ಫೋನ್ ಲಾಂಚ್ ಮಾಡ್ತಾ ಇರುವಂತದ್ದು. 30ನೇ ತಾರೀಕು ಸೆಪ್ಟೆಂಬರ್ ಒಂದು ಪೋಕೋ CU ಅಂತಹ ಒಂದು ಫೋನ್ ಲಾಂಚ್ ಮಾಡ್ತಾ ಇರುವಂತದ್ದು. ಸೊ ಇದ್ರ ಬಗ್ಗೆ ಕೂಡ ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಯಾವ ತರ ಇದು ಫೀಚರ್ಸ್ ಇದೆ, ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್. ಪೋಕೋ 30ನೇ ತಾರೀಕು ಸೆಪ್ಟೆಂಬರ್ ಲಾಂಚ್ ಆಗುತ್ತೆ. ಸೊ ಅದಾದ್ಮೇಲೆ ಆಗಿದ್ದಿರಾನೇ ನಿಮ್ಗೆ ವಿಡಿಯೋ ಬರುತ್ತೆ. ಸೊ ನೋಡಿ ಯಾವ ರೀತಿ ಒಂದು ಸ್ಪೆಸಿಫಿಕೇಶನ್ ಹೇಗಿದೆ, ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಗೆ 30ನೇ ತಾರೀಕು ಸೆಪ್ಟೆಂಬರ್ ಸಿಗುತ್ತೆ. ಸೊ ಇದು ಪೋಕೋ ಕಡೆಯಿಂದ ಬಂದಿರುವಂತಹ ಒಂದು ಟೆಕ್ ನ್ಯೂಸ್. ಇನ್ನು ಮುಂದಿನ ಟೆಕ್ ನ್ಯೂಸ್ ಏನಪ್ಪಾ ಅಂತಂದ್ರೆ, ಕೊನೆಯ ಟೆಕ್ ನ್ಯೂಸ್, ರಿಯಲ್ಮಿ ಅವರು ಒಂದು ಹೊಸ ಫೋನ್ ಲಾಂಚ್ ಮಾಡ್ತಾ ಇರುವಂತದ್ದು. ಮತ್ತೆ ಅದ್ರ ಜೊತೆಗೆ ಒಂದು ವಾಚ್ ಬ್ಯಾಂಡ್ ನ ಲಾಂಚ್ ಮಾಡ್ತಾ ಇರುವಂತದ್ದು. ಐ ಥಿಂಕ್ ಇನ್ನ ಎಷ್ಟೆಷ್ಟು ಲಾಂಚ್ ಮಾಡ್ತಾರ ಅಂತಾನೆ ಗೊತ್ತಿಲ್ಲ ರಿಯಲ್ಮಿ ಅವರು. ಐ ಥಿಂಕ್ ಒಂದು ಬರ್ತಾ ಬ್ಯಾಕ್ ಟು ಬ್ಯಾಕ್ ಅವ್ರದ್ದು ಪ್ರೊಡಕ್ಷನ್ ಆಗ್ತಾ ಇರುವಂತದ್ದು, ಬ್ಯಾಕ್ ಲಾಂಚ್ ಆಗ್ತಾ ಇರುವಂತದ್ದು ಅವ್ರದ್ದು. ಸೊ ಐ ಥಿಂಕ್ ರಿಯಲ್ಮಿ ಯೂಸರ್ಸ್ ಗಳಿಗೆ ಒಂಥರ ಸ್ಪೆಷಲ್ ಆಗಿರುವಂತ ನ್ಯೂಸ್ ಅಂತಾನೆ ಹೇಳ್ಬೋದು. ಸೊ ಒಳ್ಳೊಳ್ಳೆ ಫೀಚರ್ಸ್ ಗಳು ಬರುವಂತದ್ದು, ಒಳ್ಳೊಳ್ಳೆ ಮತ್ತೆ ಮೊಬೈಲ್ ಗಳು ಲಾಂಚ್ ಆಗ್ತಾ ಇರುವಂತದ್ದು ರಿಯಲ್ಮಿ ಕಡೆ ಅಂತ. ನನಗಂತೂ ಫುಲ್ ಖುಷಿ ಆಗ್ಬಿಟ್ಟಿದೆ. ರಿಯಲ್ಮಿ ನಾನು ತಗೋಬೇಕು ಅಂತ ಯೋಚನೆ ಮಾಡಿದೆ, ಅದಕ್ಕೋಸ್ಕರ ಈ ಒಂದು ಕೊನೆ ಅಪ್ಡೇಟ್ ಹೇಳ್ತಾ ಇರುವಂತದ್ದು ನಿಮ್ಗೆ. ಇದು ರಿಯಲ್ಮಿ ಕಡೆಯಿಂದ ಬಂದಿರುವಂತಹ ಒಂದು ಟೆಕ್ ನ್ಯೂಸ್. ಏನಪ್ಪಾ ಅಂತಂದ್ರೆ, ಹೊಸ ಫೋನ್ ಲಾಂಚ್ ಮಾಡ್ತಾ ಇರುವಂತದ್ದು, ಜೊತೆಗೆ ಒಂದು ವಾಚ್ ಬ್ಯಾಂಡ್ ಲಾಂಚ್ ಮಾಡ್ತಾ ಇರುವಂತದ್ದು. ಸೊ ಅದ್ರ ಬಗ್ಗೆ ಕೂಡ ನಿಮ್ಗೆ ಮುಂದಿನ ಒಂದು ವಿಡಿಯೋದಲ್ಲಿ ಸ್ಪೆಸಿಫಿಕೇಶನ್ ಏನೇನಿದೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಇದು ಇವತ್ತಿನ ಒಂದಿಷ್ಟು ಟೆಕ್ ವಿಡಿಯೋಸ್. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡ್ಕೊಳ್ಳಿ, ಹಾಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ಟ್ಯೂಟೋರಿಯಲ್ ವಿಡಿಯೋದಲ್ಲಿ ಸಿಗ್ತೀನಿ. ಜೈ ಹಿಂದ್.